ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸಮತಾ ಪಬ್ಲಿಕ್ ನ್ಯೂಸ್ಗೆ ಸ್ವಾಗತ. ಹೌದು ವೀಕ್ಷಕರೇ, ಜಮಖಂಡಿ ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ಕಚೇರಿಯಲ್ಲಿ ನಾಳೆ ವಿಶೇಷ ಹಾಗೂ ಭಾವನಾತ್ಮಕ ಕ್ಷಣಕ್ಕೆ ಸಾಕ್ಷಿಯಾಗಲಿರುವ ವಯೋನಿವೃತ್ತಿ ಬೀಳ್ಕೊಡುಗೆ ಸಮಾರಂಭ ನಡೆಯಲಿದೆ. ಜಂಟಿ ಸಾರಿಗೆ ಆಯುಕ್ತರು, ಬೆಳಗಾವಿ ವಿಭಾಗ, ಬೆಳಗಾವಿ ಹಾಗೂ ಜಮಖಂಡಿ ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ಕಚೇರಿ ವತಿಯಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು, ಹಲವು ವರ್ಷಗಳ ಕಾಲ ಪ್ರಾಮಾಣಿಕ ಹಾಗೂ ನಿಷ್ಠಾವಂತ ಸೇವೆ ಸಲ್ಲಿಸಿರುವ ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳಾದ ಶ್ರೀ ಜಯರಾಮ ಎನ್ ನಾಯಕ್ ಅವರಿಗೆ ಗೌರವಪೂರ್ವಕವಾಗಿ ವಿದಾಯ ಕೋರಲಾಗುತ್ತಿದೆ. ಸಾರಿಗೆ ಇಲಾಖೆಯಲ್ಲಿ ತಮ್ಮ ಸೇವಾ ಅವಧಿಯಲ್ಲಿ ಜನಸಾಮಾನ್ಯರ ಸಮಸ್ಯೆಗಳನ್ನು ಸ್ಪಂದಿಸಿ ಇಲಾಖೆಯ ಗೌರವ ಹೆಚ್ಚಿಸುವ ಕಾರ್ಯ ಮಾಡಿದ ಜಯರಾಮ ನಾಯಕ್ ಅವರಿಗೆ ಇದೀಗ ವಯೋನಿವೃತ್ತಿ ಹೊಂದುತ್ತಿರುವ ಹಿನ್ನೆಲೆ ಅವರ ಸೇವೆಯನ್ನು ಸ್ಮರಿಸುವ ನಿಟ್ಟಿನಲ್ಲಿ ಈ ವಿಶೇಷ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಈ ವಯೋನಿವೃತ್ತಿ ಬೀಳ್ಕೊಡುಗೆ ಸಮಾರಂಭವು ಮೇ 27, 2026 ಬುಧವಾರ ಮಧ್ಯಾಹ್ನ 1 ಗಂಟೆಗೆ ಜಮಖಂಡಿಯ ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ಕಚೇರಿ ಆವರಣದಲ್ಲಿ ನಡೆಯಲಿದೆ. ಕಾರ್ಯಕ್ರಮದಲ್ಲಿ ಜಂಟಿ ಸಾರಿಗೆ ಆಯುಕ್ತರು, ವಿವಿಧ ಅಧಿಕಾರಿಗಳು, ಸಿಬ್ಬಂದಿ ವರ್ಗ ಹಾಗೂ ಗಣ್ಯರು ಭಾಗವಹಿಸಲಿದ್ದು, ನಿವೃತ್ತ ಜೀವನಕ್ಕೆ ಕಾಲಿಡುತ್ತಿರುವ ಜಯರಾಮ ನಾಯಕ್ ಅವರಿಗೆ ಶುಭಾಶಯಗಳನ್ನು ತಿಳಿಸಲಿದ್ದಾರೆ. ಇವರ ಮುಂದಿನ ಜೀವನ, ಆರೋಗ್ಯ, ಸುಖ, ಶಾಂತಿ ಹಾಗೂ ನೆಮ್ಮದಿಯಿಂದ ಕೂಡಿರಲಿ ಎಂದು ಎಲ್ಲರೂ ಹಾರೈಸುತ್ತಿದ್ದಾರೆ. ಜೊತೆಗೆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಸಾರ್ವಜನಿಕರು ಹಾಗೂ ಆತ್ಮೀಯರು ಭಾಗವಹಿಸಲಂತೆ ಆಯೋಜಕರು ಮನವಿ ಮಾಡಿದ್ದಾರೆ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನೋಡ್ತಾ ಇರಿ, ಇದು ನಿಮ್ಮ ಸಮತಾ ಪಬ್ಲಿಕ್ ನ್ಯೂಸ್. ಜಮಖಂಡಿ ಉಪವಿಭಾಗದ ಸರ್ವ ಇಲಾಖೆಯ ಅಧಿಕಾರಿಗಳು ನನ್ನ ವಯೋನಿವೃತ್ತಿ ಕಾರ್ಯಕ್ರಮ ನಾಳೆ ಜರುಗುವುದರಿಂದ ತಾವೆಲ್ಲ ಬಂದು ಆಶೀರ್ವದಿಸಬೇಕಂದ್ಬಿಟ್ಟು ಕೇಳ್ಕೊಳ್ತಾ ಇದ್ದೀನಿ. ಸರ್ ನಾಳೆ ಎಷ್ಟು ಗಂಟೆಗೆ ಐತೆ ಸರ್? ನಾಳೆ 1 ಗಂಟೆಗೆ. 1 ಗಂಟೆ. ಯಾರ್ಯಾರು ಬರತ್ತಾರೆ ಸರ್ ನಾಳೆ? ನಮ್ಮ ಅಡಿಷನಲ್ ಕಮಿಷನರ್ ಬರ್ತಾ ಇದ್ದಾರೆ. ಹಾಂ ಸರ್. ಜಾಯಿಂಟ್ ಕಮಿಷನರ್ ಬರ್ತಾ ಇದ್ದಾರೆ. ಹಾಂ ಸರ್. ಮತ್ತೆ ನನ್ನ ಸಹೋದ್ಯೋಗಿಗಳ ಬೇರೆ ಬೇರೆ ಕಚೇರಿ ಇದ್ದವರೆಲ್ಲ ಬರಾಕತ್ತಾರೆ. ಸಚಿವರದ ಯಾರು ಬರತ್ತಾನ? ಸಚಿವರದ ಯಾರು? ಮತ್ತೇನು ಹೇಳಕ್ಕೆ ಇಷ್ಟಪಡ್ತೀವಿ ಸರ್? ಮತ್ತೇನು ಹೇಳಕ್ಕೆ ವಯೋನಿವೃತ್ತಿ ಸ್ವಾಭಾವಿಕ. ಎಲ್ಲ ಯಾರ ಸರ್ಕಾರಿ ಹುದ್ದೆ ಒಳಗಿದ್ರು ಆ ವಯೋನಿವೃತ್ತಿ 60 ವರ್ಷಕ್ಕೆ ನಿಲ್ಲುವುದೇ ಇರುತ್ತೆ. ಅದಕ್ಕೆ ನಾವು ನಿವೃತ್ತಿ ಹೊಂದಲೇಬೇಕಾಗತ್ತೆ. ಹೌದು ಸರ್. ಇಲ್ಲ, ಅದು ಗೊತ್ತಾಗಿಲ್ಲ. ಅದು ಮೇಲಾಧಿಕಾರಿಗಳು ಗೊತ್ತು. ಇಲ್ಲಿ ನನಗೆ ಐಡಿಯಾ ಇಲ್ಲ. ಯಾರಿಗೆ ಒಂದು ಹಾಕ್ತಾರೋ ಅವ್ರಿಗೆ ಅವ್ರಿಗೆ. ನಾವು ಎಷ್ಟು ವರ್ಷ ಸರ್ವಿಸ್ ಮಾಡಿರಿ ಸರ್? ಖುಷಿ ಕೊಟ್ಟದ್ರಿ ಸರ್ವಿಸ್? ನಾನು ಆರೋಗ್ಯ ಇಲಾಖೆಯಲ್ಲಿ ಒಂದು 2 ವರ್ಷ 4 ತಿಂಗಳ ಮಾಡಿದ್ದೀನಿ. ಹಾಂ ಸರ್. ಇಲ್ಲಿ 34 ವರ್ಷ ಇಲ್ಲಿ ಮಾಡಿದ್ದೀನಿ. ಹೆಚ್ಚು ಕಡಿಮೆ ನಾನು ಒಂದು 37 ವರ್ಷ ಸರ್ವಿಸ್ ಆಗಿದ್ದೀನಿ. ಹಾಂ ಸರ್. 37 ಸರ್ವಿಸಲ್ಲಿ ಯಾವ್ಯಾವ ರೀತಿಯಾದಂಥ ಒಂದು ಕೆಲಸದಲ್ಲಿ ಆಗಿರ್ತಕ್ಕಂಥ ಅನುಭವ? ಕೆಲಸದ ಅನುಭವಗಳಂತಂದ್ರೆ ಏನಾಗುತ್ತೆ ಅಂತಂದ್ರೆ, ಜೀವನದ ಏರುಪೇರುಗಳು ಎಲ್ಲನೂ ಇರ್ತವೆ. ನನ್ನ ಅನಿಸಿಕೆ ಪ್ರಕಾರ ಫಸ್ಟು ಸಾಮಾಜಿಕವಾಗಿ ನಾವು ಜನರಿಗೆ ನಾವು ಸಹಕಾರ ಕೊಡಬೇಕು. ನನ್ನ ಅಭಿಪ್ರಾಯ, ಸಾರ್ವಜನಿಕರಿಗೆ ಬೇರೆ ರೀತಿ ಒಳಗೆ ನಾವು ದುರಾಲೋಚನೆ ಮಾಡಿದ್ರೆ ಸರ್ವಿಸ್ ಅದು ಒಳ್ಳೆಯದಲ್ಲ ಅನ್ನುವಂಥದ್ದು ಒಂದು ಭಾವನೆ. ಎಲ್ಲರ ಜೊತೆ ಬಾಂಧವ್ಯವಾಗಿ ಕೆಲಸ ಮಾಡಿಕೊಟ್ರೆ ಅದೊಂದು ಜೀವನಕ್ಕೆ ಖುಷಿ ಕೊಡುತ್ತೆ. ಸರಿಸುಮಾರು 37 ವರ್ಷಗಳು. ಹಾಂ, 30 ವರ್ಷ.